ಆರೋಹಿ, ನಿನಗೋಸ್ಕರ ಕಡಲೆಬೇಳೆ ಪಾಯಸ ಮಾಡಿದ್ದೀನಿ. ಹೇಗಿದೆ ಅಂತ ತಿಂದ್ಬಿಟ್ಟು ಹೇಳು. ಸೂಪರ್ ಆಗಿರೋಂಥ ಕಡಲೆಬೇಳೆ ಪಾಯಸ, ಆದ್ರೂ ಟೆಂಪಲ್ ಸ್ಟೈಲಲ್ಲಿ ಅಷ್ಟೇ ರುಚಿಯಾಗಿ ಮತ್ತೆ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ನೋಡೋಣ. ವಿಡಿಯೋನ ತಟ್ ಅಂತ ಸೇವ್ ಮಾಡ್ಕೊಳ್ಳಿ. ಮೊದಲಿಗೆ 250 ಗ್ರಾಮ್ ಕಡಲೆಬೇಳೆನ ಚೆನ್ನಾಗಿ ತೊಳೆದು ಮುಳುಗೋಷ್ಟು ನೀರು ಹಾಕಿ ಒಂದು 4 ವಿಷಲ್ ಕೂಗ್ಸಿಟ್ಕೊಂಡಿದ್ದೀನಿ. ಈ ರೀತಿ ಕೈಯಲ್ಲೇ ಸ್ಮ್ಯಾಶ್ ಆದ್ರೆ ಸಾಕು. ನೆಕ್ಸ್ಟ್ ಕಡಲೆಬೇಳೆ 1 ಬಟ್ಲಾದ್ರೆ ಸಾಬುದಾನ ಅರ್ಧ ಬಟ್ಲು, ಇದನ್ನ ಕೂಡ ನೀರು ಹಾಕಿ ನೆನೆಸಿಡ್ತಾ ಇದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆನ ಹುರಿದಿಟ್ಕೊಂಡು ಅರ್ಧ ಹೋಳು ಕಾಯಿ ತುರ್ಕೊಂಡು ಅದ್ರ ಜೊತೆ ಬೇಯಿಸಿರುವಂತ ಬೇಳೆ 2 ಸ್ಪೂನ್ ಹಾಕಿ, ತೆಂಗಿನಕಾಯಿ ತುರಿದಿರೋದು 5 ಏಲಕ್ಕಿ ಮತ್ತೆ ಹುರಿದಿರುವಂತ ಗಸಗಸೆ ಜೊತೆ 1 ಬೌಲ್ ಅಷ್ಟು ಹಾಲು ಹಾಕಿ ಈ ರೀತಿ ಫೈನ್ ಆಗಿ ರುಬ್ಕೋಬೇಕು. ನೆಕ್ಸ್ಟ್ ಕಡಲೆಬೇಳೆ ಜೊತೆ 1 ಬೌಲ್ ಬೆಲ್ಲ ಹಾಕಿ, ನೀರ್ ಹಾಕಿ ಮತ್ತೆ ನೆನೆಸಿರೋ ಸಾಬುದಾನ ಮತ್ತೆ ಮಿಕ್ಸಿಗೆ ಹಾಕಿರೋಂತ ಪೇಸ್ಟ್ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಂಡು, ನೀರ್ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಂಡು ಚೂರು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 8 ರಿಂದ 10 ನಿಮಿಷ ಇದನ್ನ ಕುದಿಸಿದ್ರೆ ಆಯ್ತು. ಫೈನಲಿ ತುಪ್ಪದಲ್ಲಿ ಹುರಿದಂತ ಗೋಡಂಬಿ ದ್ರಾಕ್ಷಿ ಹಾಕಿ ಮಿಕ್ಸ್ ಮಾಡಿದ್ರೆ ದೇವಸ್ಥಾನಗಳಲ್ಲಿ ಸಿಗೋ ತರ ಸ್ಪೆಷಲ್ ಆಗಿರುವಂತ ಕಡಲೆಬೇಳೆ ಪಾಯಸ ತಯಾರಾಗುತ್ತೆ. ಡೆಫಿನೆಟ್ಲಿ ನೆಕ್ಸ್ಟ್ ಬರೋ ಹಬ್ಬಕ್ಕೆ ಟ್ರೈ ಮಾಡಿ. ಈ ಶ್ರಾವಣ ಮಾಸದಲ್ಲಿ ಕಡಲೆಬೇಳೆ ಉಪಯೋಗಿಸಿ ಮಾಡುವಂತ ಪ್ರತಿಯೊಂದು ಅಡುಗೆ ಕೂಡ ತುಂಬಾನೇ ವಿಶೇಷ.